ನಮಸ್ತೆ ಮಕ್ಕಳೇ, ವಿದ್ಯಾರ್ಥಿಗಳೇ. ಈ ದಿನ ನನ್ನ ಇವತ್ತಿನ ಒಂದು ವಿಡಿಯೋನಲ್ಲಿ ಸಮಾನಾರ್ಥಕ ಪದಗಳನ್ನು ನಿಮಗೆ ಪಟ್ಟಿಯನ್ನು ಓದ್ತಾ ಇದ್ದೀನಿ. ನೀವು ಇಲ್ಲಿ ಗಮನ ಇಟ್ಟು ಆಲಿಸಿ. ಮೊದಲನೇದು ಹಬ್ಬ. ಹಬ್ಬ ಅನ್ನೋ ಪದದ ಸಮಾನಾರ್ಥಕ ಪದಗಳು ಇಲ್ಲಿ ಒಂದು 7 ಇದೆ. ಆ 7 ಪದಗಳು ಇದಕ್ಕೆ ಸಮನಾದ ಅರ್ಥವನ್ನು ಕೊಡುವಂತಹ ಪದಗಳು. ಮೊದಲು ಅಂಬುಜ, ತಾವರೆ, ಕಮಲ, ಅರವಿಂದ, ಪಂಕಜ, ಪದ್ಮ, ಜಲಜ. ಇವೆಲ್ಲ ಹಬ್ಬ ಅಂತ ಹೇಳಿದ್ರೆ ಇವೆಲ್ಲ ಒಂದೇ ಅರ್ಥ ಕೊಡುವಂತಹ ಪದಗಳು. ಅಬ್ದಿ ಅಂತ ಇದೆ ಇಲ್ಲಿ ಎರಡನೇದು. ಇದಕ್ಕೆ ಸಮನಾದ ಅರ್ಥವನ್ನು ಕೊಡುವಂತಹ ಪದಗಳು ವಾರಿಧಿ, ಶರಧಿ, ಅಂಬುದಿ, ಅರ್ಣವ, ಕಡಲು, ಸಾಗರ, ಸಮುದ್ರ, ಜಲಧಿ. ಇಷ್ಟು ಪದಗಳು ಅಬ್ದಿ ಅನ್ನೋ ಪದಕ್ಕೆ ಸಮನಾರ್ಥಕ ಅರ್ಥವನ್ನು ಕೊಡುವಂತಹ ಪದ. ಹಬ್ಬ ಅಂತ ಇದೆ. ಇದು ಹಬ್ಬ ಅನ್ನೋ ಪದಕ್ಕೆ ಆಕಾಶ ಅಂತ ಹೇಳ್ಬೋದು, ಗಗನ ಅಂತಲೂ ಹೇಳ್ಬೋದು, ಆಗಸ ಅಂತಲೂ ಹೇಳ್ಬೋದು, ಭಾನು, ನಭ ಅಂತಲೂ ಹೇಳ್ಬೋದು. ಅವನಿ ಅನ್ನೋ ಪದಕ್ಕೆ ಧರೆ ಅಂತ ಹೇಳ್ತಾರೆ, ಧರಿತ್ರಿ ಅಂತ ಹೇಳ್ತಾರೆ, ವಸುಂಧರೆ ಅಂತ ಹೇಳ್ತಾರೆ, ಭುವಿ ಅಂತ ಹೇಳ್ತಾರೆ, ಇಳೆ ಅಂತಲೂ ಹೇಳ್ತಾರೆ, ಧರಣಿ ಅಂತಲೂ ಹೇಳ್ತಾರೆ, ವಸುಧೆ ಅಂತಲೂ ಹೇಳ್ತಾರೆ. ಇಷ್ಟು ಪದಗಳು ಅವನಿಗೆ ಸಮಾನಾರ್ಥಕ ಪದಗಳು. ಕಾಂತಾರ ಅಂತ ಪದ ಇದೆ. ಇದಕ್ಕೆ ಅರಣ್ಯ ಅಂತ ಹೇಳ್ತಾರೆ, ಕಾಡು, ಕಾನನ, ವನ, ವಿಪಿನ ಅನ್ನೋ ಸಮಾನಾರ್ಥಕ ಪದ ಆಗಿದೆ. ಕುಂಜರ ಅಂದರೆ ಹಸ್ತಿ, ಮತಂಗ, ಆನೆ, ಗಜ, ಕರಿ, ದ್ವಿಪ, ದ್ವಿರಥ ಅಂತ ಹೇಳ್ತಾರೆ. ಕುಂಜರ ಅಂತಂದರೆ ಆನೆಗೆ ಇಷ್ಟೊಂದು ಪದಗಳನ್ನು ಹೇಳ್ತಾರೆ. ನೆಕ್ಸ್ಟು 7ನೇ ಪದ ಈ ರೀತಿ ಇದೆ. ತಪನ ಅಂತ ಒಂದು ಪದ ಇದೆ. ಆ ಪದಕ್ಕೆ ಇಲ್ಲಿ ಸುಮಾರು ಪದಗಳೇ ಸಮಾನಾರ್ಥಕವನ್ನು ಕೊಡುವಂತಹ ಪದಗಳು ಇಲ್ಲಿ ತೋರಿಸಿದ್ದೀನಿ. ತಪನ ಅಂದರೆ ಸೂರ್ಯ ಆಗತ್ತೆ, ರವಿನೂ ಆಗತ್ತೆ, ತರಣಿನೂ ಆಗತ್ತೆ, ಭಾನು, ದ್ಯುಮಣಿ, ಭಾಸ್ಕರ, ದಿವಾಕರ, ಪ್ರಭಾಕರ, ಆದಿತ್ಯ, ದಿನಪ್ಪ, ಬ್ರದ್ನ, ವಿಭಾಕರ, ಹರಿದ್ಶವ, ಅರುಣ, ಈನ. ಇಷ್ಟು ಪದಗಳು ತಪನ ಅನ್ನೋ ಪದಕ್ಕೆ ಸಮಾನಾರ್ಥಕವನ್ನು ಕೊಡುವಂತಹ ಪದಗಳು. ಇವತ್ತಿಗೆ ಇಷ್ಟು ಪದಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ನೀವು ಇದನ್ನು ಒಂದು ಪಟ್ಟಿ ಮಾಡ್ಕೊಂಡು ಅಭ್ಯಾಸ ಮಾಡಿ. ಇಷ್ಟು ಹೇಳಿ ಧನ್ಯವಾದಗಳು ಮಕ್ಕಳೇ.